ಬೆಂಗಳೂರಲ್ಲಿ ಆದಂತಹ ಕಾಲ್ ತುಳಿತದಲ್ಲಿ ಹಾಸನದ ಭೂಮಿಕ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮಗನ ಸಮಾಧಿ ಮುಂದೆ ಭೂಮಿಕ್ ತಂದೆಯ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಈ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ತಂದೆ ಗೋಳಾಡ್ತಿದ್ದಾರೆ. ಪಾಪ ಮಗನ ಸಮಾಧಿ ಮೇಲೆ ಸಮಾಧಿ ಮೇಲೆ ಬಿದ್ದು ಗೋಳಾಡಿದ್ದಾರೆ. ಬೇಲೂರು ತಾಲೂಕಿನ ಕುಪ್ಪಗೋಡಲ್ಲಿರುವಂತಹ ಭೂಮಿಕ್ ಸಮಾಧಿ ಅವರ ಹುಟ್ಟೂರಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಯಿತು. ಕುಪ್ಪಗೋಡಲ್ಲಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡಂತಹ ಕುಟುಂಬದ ರೋದನೆ ಹೇಳತೀರದ್ದಾಗಿದೆ. ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರದು ಅಂತ ಸ್ವತಃ ತಂದೆ ಕಣ್ಣೀರಿಡ್ತಾ ಇದ್ದಾರೆ, ಶಾಪ ಹಾಕ್ತಾ ಇದ್ದಾರೆ. ಸಮಾಧಿ ಬಳಿ ತಂದೆ ಕಣ್ಣೀರಿಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕರುಳು ಕಿತ್ತು ಬರುತ್ತೆ. ಆ ದೃಶ್ಯಗಳಿದು. ಎದೆಯುದ್ದಕ್ಕೆ ಬೆಳೆದಂತಹ ಮಗನನ್ನ ಈ ರೀತಿಯಾಗಿ ದುರಂತದಲ್ಲಿ ಕಳೆದುಕೊಂಡಂತಹ ತಂದೆಯ ರೋದನೆ, ಆ ಕ್ಷಣಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ಬರುತ್ತೆ. ಮಗನ ಸಮಾಧಿ ಮೇಲೆ ಬಿದ್ದು ಹೊರಳಾಡಿದ್ದಾರೆ ಪಾಪ ಆ ತಂದೆ. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಬೆಂಗಳೂರು ಕಾಲ್ ತುಳಿತದಲ್ಲಿ ಭೂಮಿಕ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ವಿರುದ್ಧ ಭೂಮಿಕ್ ತಂದೆ ಲಕ್ಷ್ಮಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗೇನು ಸಮಾಧಿ ಮೇಲೆ ಬಿದ್ದು ಹೊರಳಾಡ್ತಾ ಇದ್ರು ಲಕ್ಷ್ಮಣ್, ಭೂಮಿಕ್ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವ್ಯವಸ್ಥೆ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ. ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಆ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ. ಆಂಬ್ಯುಲೆನ್ಸ್ ಇಲ್ಲದೆ ನನ್ನ ಮಗ ಒದ್ದಾಡಿ ಸತ್ತಿದ್ದಾನೆ. ಅವನ ಸ್ನೇಹಿತ ಕೈ ಕಾಲು ಹಿಡಿದು ಹೇಗೋ ಕರೆದೊಯ್ದಿದ್ದಾನೆ. ಅಲ್ಲೊಂದು ಆಂಬ್ಯುಲೆನ್ಸ್ ಇಲ್ಲದೇನೆ ನನ್ನ ಮಗ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ ಅಂತ ಸರ್ಕಾರದ ವಿರುದ್ಧ ಮೃತ ಭೂಮಿಕ್ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಲಕ್ಷ್ಮಣ್ ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡಿದ್ದಾರೆ. ಜನಪ್ರತಿನಿಧಿಗಳು ನಮಗೆ ಬೇಕಾ? ಅವ್ರ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಪೊಲೀಸರನ್ನ ಸಸ್ಪೆಂಡ್ ಮಾಡೋದು, ಪೊಲೀಸರನ್ನ ಅಮಾನತು ಮಾಡೋದು ಎಷ್ಟು ಸರಿ? ಅವ್ರಿಗೆ ಶಿಕ್ಷೆ ಅಲ್ಲ, ಇವ್ರ ಯೋಗ್ಯತೆ ಆ ಜಾಗದಲ್ಲಿ ಇರೋದಕ್ಕೆ ಇವ್ರ ಯೋಗ್ಯತೆ ಇಲ್ವಲ್ವಾ? ನಾನು ಪಕ್ಷ ಪರ ಕಟ್ಟಿ ಮಾತಾಡ್ತಿಲ್ಲ. ಇವ್ರು ಮಾಡಿರೋ ತಪ್ಪಿಗೆ ಬೇರೆಯವರಿಗೆ ಹೇಳೋದು ಸರಿ ಇಲ್ಲ, ಬೇರೆಯವರಿಗೆ ಮಾಡ್ತಾ ಇರೋದು ಸರಿ ಇಲ್ಲ. ಅವರು ಸಸ್ಪೆಂಡನ್ನ ವಾಪಸ್ ಮಾಡ್ಕೊಂಡು ಅವ್ರಿಗೆ ಇದು ಮಾಡಲಿ, ಇವರು ರಾಜೀನಾಮೆ ಕೊಟ್ಕೊಂಡು ಮನೆಗೆ ಹೋಗ್ಲಿ ಹೇಳ್ತಾ ಇದ್ರಂತೆ ಮಾಧ್ಯಮದವರು. ಅಂತಾರೆ ಯಾಕೆ ಕಳಿಸ್ಬೇಕಿತ್ತು ಅಂತ. ನಾವು ತಂದೆ ತಾಯಿಗಳು ಅವ್ರನ್ನ ಸಾಯಿಲಿ ಅಂತ ಕಳಿಸಿರಕ್ಲ. ಒಂದು ಮಾತಾಡೋಕ್ಕಿಂತ ಮುಂಚೆ, ಯಾರೇ ಜನಕ್ಕೆ ಸಾಮಾನ್ಯರು ಮಾತಾಡೋಕ್ಕಿಂತ ಮುಂಚೆ, ಒಂದು ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಕಾಮೆಂಟ್ ಮಾಡಿ. ಈ ಥರ ನಿಮ್ಮ ಮನಸ್ಸಿಗೆ ಬಂದಿದ್ದು ಕಾಮೆಂಟ್ ಮಾಡಬೇಡಿ. ನಮ್ಮಂಥ 11 ಕುಟುಂಬಗಳಿದ್ದೀವಿ. ಅವ್ರು ಯಾವ ಲೆವೆಲ್ಗಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಳ್ಳಿ. ನಾವೇನು ಕಳಿಸಿರ್ಲಿಲ್ಲ. ನನ್ನ ಮಗ ಯಾವುದೇ ರೀತಿಯಾದ ಕ್ರಿಕೆಟ್ ಹುಚ್ಚಿರ್ಲಿಲ್ಲ. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದ. ಹೋಗ್ಬೇಕು ಅಂದರೆ ಅಪ್ಪ ಅಮ್ಮನ ಮಾತು ಕೇಳೇ ಹೋಗ್ತಾ ಇದ್ದ. ಆದರೆ ಏನು ಮಾಡೋದು, ದುರದೃಷ್ಟ ಅವನ್ನ ಕರ್ಕೊಂಡು ಹೋಯ್ತು. ಯಾವತ್ತೂ ಅವನು ಹೋದನಲ್ಲ, ಅಪ್ಪಗೆ ಹೇಳಿ ಹೋದನಲ್ಲ. ಅವನಿಗೆ ಏನೋ ಒಂದು ಇದಕ್ಕೋಸ್ಕರ ಹೋಗಿದೆ. ಕರ್ನಾಟಕ ಸರ್ಕಾರ ಇವ್ರನ್ನ ಬಲಿ ತಗಂತಲ್ಲ, ಇವರು ಕರ್ನಾಟಕ ಸರ್ಕಾರದವರೇ ಅವ್ರನ್ನ ಮರ್ಡರ್ ಮಾಡಿ ಇವಾಗ ಆರಾಮಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಇವರು ಟೆರರಿಸ್ಟ್ಗಳಿಗಿನ್ನ ಇವರು ದೊಡ್ಡ ಟೆರರಿಸ್ಟ್ಗಳು ಇವ್ರು ಆಗಿದ್ದಾರೆ. ಇದು ಸರ್ಕಾರದ ಸಚಿವರು ಅನ್ನೋಕ್ಕಿಂತ ನಾನು ಯಾವುದೇ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ, ಸರ್ಕಾರ ಇದ್ರ ಮಾತಾಡ್ತಾ ಇಲ್ಲ. ಇದು ಖುದ್ದು ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ DK ಸಾಹೇಬ್ರನ್ನ ನೋಡಬೇಕು. ಇದನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸೋದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ದರು. ನನ್ನ ಮಕ್ಕಳು ಎಲ್ಲ ಸತ್ತಿದ್ರು, 11 ಮಕ್ಕಳು ಸತ್ತಿದ್ರು. ಅವ್ರ ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರು. ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಜನಪ್ರತಿನಿಧಿಗಳು ನಮಗೆ ಬೇಕಾ? ನೋಡಿ, ಇದನ್ನು ದಯವಿಟ್ಟು ಹೇಳ್ತೀನಿ, ಅವ್ರದ್ದು ತಪ್ಪೋ ಇಲ್ಲ, ಅವ್ರವ್ರ ಕರ್ತವ್ಯ ಮಾಡಿದ್ದಾರೆ. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ದಲೆ ಪೊಲೀಸರು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ?
ಅವ್ರಗಳ ತಪ್ಪೇನಿದೆ? ಇವ್ರುಗಳು ಮಾಡಿರೋ ತಪ್ಪನ್ನ ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ. ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ. ಅವ್ರನ್ನ ದೂರೋದ್ರಲ್ಲಿ, ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಇದನ್ನ ಮುಚ್ಚಾಕೊಳ್ಳೋದಕ್ಕೋಸ್ಕರ, ಸರ್ಕಾರ ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನ ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ? ಅವ್ರ ಕೆಲಸನ ಲಾಸ್ಟ್ ಎಂಡಲ್ಲೂ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಅಂದರೆ ಅದು ಪೊಲೀಸು ಜೀಪಲ್ಲಿ ಇವ್ರು ಮಾಡಿದರೆ ಆಗ್ತಾಯಿತ್ತು. ನನ್ನ ಮಗ ಉಳಿತಿದ್ದ. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದರೆ ನನ್ನ ಮಗ ಉಳಿತಿದ್ದ. ನನ್ನ ಮಗ ಅದೇ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿದರೆ 1 ಅವರ್ ಬೀದಿನಲ್ಲಿ ಏನೂ ಇಲ್ದಲೆ ಒದ್ದಾಡಿ ಸತ್ತಿದಾರಲ್ಲ. ಒಂದು ಆಂಬ್ಯುಲೆನ್ಸ್ ಮಾಡೋ ವ್ಯವಸ್ಥೆ ಇವ್ರಿಗೆ ಇರಲಿಲ್ವಾ? ಲಾಸ್ಟಲ್ಲಿ ಅವನ ಫ್ರೆಂಡು ಯಾರನ್ನ ರಿಕ್ವೆಸ್ಟ್ ಮಾಡ್ಕೊಂಡಂತೆ, ಅಂಕಲ್ ಇದನ್ನೊಂಚೂರು ಏನಾರ ಮಾಡಿ ಅಂತ. ಆಮೇಲೆ ಎತ್ಕೊಂಡು ಹೋಗಿದ್ದಾರೆ. ಅದೇ ಒಂದು ಆಂಬ್ಯುಲೆನ್ಸ್ ಇದ್ದು, ಅದೇ ಒಂದು ಆಕ್ಸಿಜನ್ ಇದ್ದಿದ್ರೆ ಈ ಥರ ಆಗ್ತಾಯಿತ್ತಾ? ಬದುಕುಳಿತಿತ್ತಲ್ವಾ? ಇದು ಮೃತಪಟ್ಟಂತಹ ಭೂಮಿಕ್ ಮನೆಯ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರದ ವಿರುದ್ಧ ಅವರ ತಂದೆ ಯಾವ ರೀತಿಯಾಗಿ ಆಕ್ರಂದನದ ಜೊತೆಗೆ ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಒಟ್ಟಾರೆಯಾಗಿ ವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದರ ಜೊತೆಗೆ ಮತ್ತೊಂದು ಕಡೆ ಮೃತ ಪೂರ್ಣಚಂದ್ರ ಮನೆಯಲ್ಲೂ ಕೂಡ ನೀರವ ಮೌನ. ಒಬ್ಬೊಬ್ಬರದ್ದು ಒಂದೊಂದು ಕಥೆ, ಆದ್ರೆ ಒಂದೇ ಸಂಕಟ ಎಲ್ಲರದ್ದು ಕೂಡ. ಈ 11 ಜನರ ಮನೆಯಲ್ಲೂ ಕೂಡ ಇರೋದು ಒಂದೇ ಸಂಕಟ. ಮೃತ ಪೂರ್ಣಚಂದ್ರ ಮನೆಯಲ್ಲೂ ಕೂಡ ನೀರವ ಮೌನ. ಮಂಡ್ಯ ಜಿಲ್ಲೆ KR ಪೇಟೆ ರಾಯ ಸಮುದ್ರದಲ್ಲಿ ಇಡೀ ಊರಲ್ಲೇ ಸೂತಕ. ಮಗನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. 11 ಕುಟುಂಬಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ. ಮಗನ ಸಮಾಧಿ ಬಳಿ ತಂದೆ ಕಣ್ಣೀರು ಹಾಕ್ತಾ ಕುಳಿತುಕೊಂಡಿದ್ದಾರೆ. ನೋಡಿ, ಇಲ್ಲೂ ಕೂಡ ಅದೇ ಚಿತ್ರಣ. ಕೊರಗ್ತಾ ಕುಳಿತುಕೊಂಡಿದ್ದಾರೆ ತಂದೆ. ಮಗನ ಸಾವಿಗೆ ಸರ್ಕಾರನೇ ನೇರ ಕಾರಣ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಪೂರ್ಣಚಂದ್ರ ಅವರ ತಂದೆ. ಸಮಾಧಿ ಬಳಿಯಲ್ಲಿ ಮಗನನ್ನ ನೆನೆದು ಕೊರಗ್ತಾ ಇರುವಂತಹ ತಂದೆಯ ಸದ್ಯದ ಪರಿಸ್ಥಿತಿ ಇದು. ನೋಡಿ, ಮಗನಿಗೆ ಈಗಾಗಲೇ ಹುಡುಗಿಯನ್ನ ನೋಡ್ಲಾಗಿತ್ತಂತೆ. ಇನ್ನು ಕೆಲವು ದಿನಗಳಲ್ಲಿ ಮದುವೆ ಮಾಡಬೇಕು ಅಂತ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ರು ಇಡೀ ಕುಟುಂಬಸ್ಥರು. ಪಾಪ ಅವರ ತಂದೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಕೆಲವೇ ದಿನಗಳಲ್ಲಿ ಮದುವೆ ಇತ್ತು ಪೂರ್ಣಚಂದ್ರದ್ದು. ಆ ಒಂದು ಸಿದ್ಧತೆಗಳ ಮಧ್ಯದಲ್ಲಿ ಮಗನ ತಲೆ ಮೇಲೆ ಅಕ್ಷತ ಕಾಳನ್ನ ಹಾಕುವುದಕ್ಕಿಂತ ಬದಲಿಗೆ ಬಾಯಿಗೆ ಅಕ್ಕಿ ಕಾಳು ಹಾಕುವಂತ ಪರಿಸ್ಥಿತಿ ಯಾವ ತಂದೆ ತಾಯಿಗಳಿಗೂ ಕೂಡ ಬರಬಾರದು. ಬಟ್ ಈ ತಂದೆ ತಾಯಿಗಳು ಅದನ್ನ ಅನುಭವಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಭೂಮಿಕ್ ತಂದೆ ಸಮಾಧಿ ಮೇಲೆ ಬಿದ್ದು ಹೊರಳಾಡ್ತಾ ಇದ್ರು, ತಮ್ಮ ಗೋಳನ್ನ ಹೇಳ್ಕೊಳ್ತಾ ಇದ್ರು. ಅವರ ಆಕ್ರಂದನವನ್ನ ನಾವು ನೋಡ್ತಾ ಇದ್ವಿ ಆಗ್ಲೇ. ಅದೇ ಸ್ಥಿತಿ ಇಲ್ಲಿ ಕೂಡ ಕಾಣಸಿಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದನ್ನ ನೋಡಬೇಕು. ನಾವು ಮಾಡಿದಂಥ ತಪ್ಪು ಎಷ್ಟು ದೊಡ್ಡ ಮಟ್ಟಿಗಿದೆ ಅನ್ನೋದನ್ನ. ಸರ್, ಏನೇ ಹೋದ್ರೂ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗೋದಿಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನು ನನಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಆಧಾರವಾಗಿದ್ದು ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದು ಶಾಶ್ವತ ಸರ್. ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಮತ್ತೆ ಪಡ್ಕೊಳಕ್ಕೆ ಹೋಗಿಲ್ಲ, ಅದ ಕಳ್ಕೊಳಕ್ಕೆ ಹೋಗಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್ ನಾವು. ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್. ಈ ದುರಂತದ ನಂತರದಲ್ಲಿ ಆ ಪೂರ್ಣಚಂದ್ರ ಅವರ ತಂದೆ ಹೇಳ್ತಾ ಇದ್ರು, ಸರ್ಕಾರದಿಂದ ಏನೋ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ, ಹಲವಾರು ಜನ ಬಂದು ಸಂತೈಸಬಹುದು, ಸಂತಾಪಗಳನ್ನ ಸೂಚಿಸಬಹುದು. ಆದ್ರೆ ಈ ಪುತ್ರ ಶೋಕಂ ನಿರಂತರಂ ಅನ್ನುವಂಥದ್ದು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಸಾಯಿವರೆಗೂ ಕೂಡ ನಮ್ಮ ಜೊತೆಗಿರುತ್ತೆ ಅಂತ ತಮ್ಮ ನೋವಿನ ಮಾತುಗಳನ್ನು ಹೇಳ್ತಾ ಇದ್ರು. ಮತ್ತೊಂದು ಕಡೆ ಸಾವನ್ನಪ್ಪಿದಂತಹ ಶ್ರವಣ್ ಕುಟುಂಬದ ಕಣ್ಣೀರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಕುರುಟಹಳ್ಳಿ ಗ್ರಾಮ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ. ಯಾರೆಲ್ಲ 11 ಜನ ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದಾರೆ, ದುರಂತ ಅಂತ್ಯವನ್ನ ಕಂಡಿದ್ದಾರೆ, ಆ ಮನೆಯಲ್ಲೆಲ್ಲ ಇದೇ ರೀತಿಯಾಗಿ ಆಕ್ರಂದನ ಇದೆ. ಸಹಜ ಕೂಡ. RCB ಸಂಭ್ರಮದಲ್ಲಿ ಸಾವನ್ನಪ್ಪಿದ್ದ
ಶ್ರವಣ್ ಕುಟುಂಬದ ಕಣ್ಣೀರು. ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಎಂತೆಂಥ ಕನಸುಗಳನ್ನು ಕಟ್ಕೊಂಡು ಮಕ್ಕಳನ್ನ ಬೆಳೆಸಿದಂತಹ ತಂದೆ ತಾಯಿಗಳಿಗೆ ಸಿಡಿಲ ಹೊಡೆತಾ ಇದೆ ಒಂದು ರೀತಿಯಾಗಿ. ಚಿಕ್ಕಬಳ್ಳಾಪುರದ ಕುರುಟಹಳ್ಳಿಯಲ್ಲಿರುವಂತಹ ಮೃತ ಶ್ರವಣ್ ಮನೆಯ ದೃಶ್ಯಗಳಿದು. ಎಲ್ಲರೂ ಕೂಡ ತಲೆ ಮೇಲೆ ಆಕಾಶ ಬಿದ್ದಂಥ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾರೆ. ಬೇರೆ ಯಾವುದೇ ರೀತಿಯಾದಂಥ ಆಯ್ಕೆಗಳಿಲ್ಲ, ಆಪ್ಷನ್ಗಳಿಲ್ಲ. ಆ ಪರಿಸ್ಥಿತಿ ಆಗಿದೆ. ಇನ್ನು ಈ ಘಟನೆಯ ಕುರಿತು ಮೃತ ಶ್ರವಣ್ ತಂದೆ News18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡಿ. ಈ ಕ್ರಿಕೆಟ್ ವಿಜಯೋತ್ಸವದ ವೇಳೆ ಏನು ದುರಂತದಲ್ಲಿ ಕಾಲ್ತುಳಿಕ ಸಂಬಂಧಿಸಿದಂತೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮೂಲದ ಕುರುಟಹಳ್ಳಿ ಗ್ರಾಮದ ಶ್ರವಣ್ ಒಂದು ದುರಂತ ಅಂತ್ಯವನ್ನ ಕಂಡಿದ್ರು. ಯಾಕಂದ್ರೆ ಮಗನ ಮೇಲೆ ಸಾಕಷ್ಟು ರೀತಿಯಾದಂತಹ ಕನಸನ್ನ ಇಟ್ಟುಕೊಂಡಿದ್ದಂತಹ ಪೋಷಕರ ಕನಸು ಈಗ ನುಚ್ಚು ನೂರಾಗಿರುವಂತಹದ್ದು. ಸದ್ಯ ಗ್ರಾಮಕ್ಕೆ ಒಂದು ಶ್ರವಣ್ ಅವರ ಒಂದು ಅಂತಿಮ ಸಂಸ್ಕಾರವನ್ನು ಪಡೆಯಲು ಸಾಕಷ್ಟು ಜನ ಇಲ್ಲಿ ಗ್ರಾಮಕ್ಕೆ ಬಂದಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶ್ರವಣ್ ಅವರ ತಂದೆಯವರು ಈಗ ನಮ್ ಜೊತೆ ಇರುವಂತದ್ದು. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಯಾವ ರೀತಿ ಈ ಘಟನೆ ಅವ್ರ ಗಮನಕ್ಕೆ ಬಂತು, ಯಾರು ತಿಳಿಸಿದ್ರು ಎಂಬ ಮಾಹಿತಿಯನ್ನ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ. ಸರ್, ಈ ಘಟನೆ ಆಗ್ಬಾರ್ದಿತ್ತು, ನಡೆದಿದೆ. ಸೊ ನಿಮ್ಗೆ ಈ ವಿಚಾರದ ಬಗ್ಗೆ ಹೆಂಗೆ ಯಾರು ಗಮನಕ್ಕೆ ತಂದ್ರು, ಹೇಗೆ ತಿಳಿದು ಬಂತು? ಸರ್, ಕಾಲೇಜ್ ಅವರು ಫೋನ್ ಮಾಡಿ ಶ್ರವಣ್ಗೆ ಮೈ ಹುಷಾರಿಲ್ಲ, ಬೇಗ ಬನ್ನಿ, ಸ್ವಲ್ಪ ಸುಸ್ತಾಗಿದೆ, ಅರ್ಜೆಂಟ್. ಆಮೇಲೆ ಒಂದು 10 ಕಾಲ್ ಬಂತು, ಅರ್ಜೆಂಟ್ ಬನ್ನಿ ಹೋಗೋದ್ರಲ್ಲೇ. ಸರ್, ನಿಮ್ ಮಗ ಹೇಳಿದ್ರು ಸರ್, ನಾ ಕ್ರಿಕೆಟ್ ನೋಡಕ್ ಈ ತರ ಅಭಿಮಾನಿಯಾಗಿ ನಾನು ಹೋಗ್ತಾ ಇದ್ದೀನಿ, ಅಲ್ಲಿಗೆ ಇಲ್ಲ ಏನಾದ್ರು? ಇಲ್ಲ, ಹೇಳಿಲ್ಲ. ಸೊ ಈಗ ಸರ್ಕಾರ ಏನೋ ಅವರು ಕೈ ತೊಳ್ಕೊಳ್ತಾ ಇದೆ ಸರ್. ಈಗ ನಾವು 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ ಅಂತ. ಅಂದ್ರೆ ಹೋದ ನಮ್ಮ ಬಂಗಾರ ನಮ್ಗೆ ಯಾವತ್ತಿಗೂ ನಮ್ಗೆ ಹಿಂದೆ ಸಿಗ್ಲು ಸಾಧ್ಯವಾಗುತ್ತಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀನಿ? ಸರ್, ಅವ್ರ ಮೊದಲು ಅವ್ರ ಗೌರ್ಮೆಂಟ್ ಸರಿ ಇಲ್ಲ, ಅವ್ರ ಮೇಂಟೆನೆನ್ಸ್ ಸರಿ ಇಲ್ಲ. ಇದಿಷ್ಟು ಶ್ರವಣ್ ಅವರ ತಂದೆಯವರ ಮಾತಾಡಿರುವಂಥದ್ದು. ಯಾಕೆಂದ್ರೆ ಒಂದು ಸರ್ಕಾರ ಪೂರ್ವ ನಿಯೋಜಿತವಾಗಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸ್ಕೊಂಡು ಬಂದು ಈ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು. ಈ ದುರಂತಕ್ಕೆ ನೇರ ಒಂದು ಸರ್ಕಾರ ಕಾರಣ ಅಂತ ಅವರ ಆಕ್ರೋಶದ ಮಾತು, ಅದು ನೋವಿನಿಂದ ಹೇಳ್ತಾ ಇರುವಂತಹದ್ದು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, News18. ಇದು ಮೃತಪಟ್ಟಂತ ಶ್ರವಣ್ನ ತಂದೆ ಮಾತಾದ್ರೆ ಅವರ ತಾತ ರಾಧಾಕೃಷ್ಣ ಕೂಡ ಮಾತನಾಡಿದ್ದಾರೆ. ಸರ್ಕಾರದ ನಡೆಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಾನೇ ಸರ್ಕಾರಕ್ಕೆ 10 ಕೋಟಿ ಹಣ ಕೊಡ್ತೀನಿ, ನನ್ನ ಮೊಮ್ಮಗನನ್ನ ಕೊಡಿಸಿ ಅಂತ ತಮ್ಮ ನೋವಿನ ಮಾತನ್ನು ಹೇಳಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ಚಾಟ್ ಮಾತುಕತೆ ಇಲ್ಲಿದೆ ನೋಡಿ. ಈ ವಿಜಯೋತ್ಸವದ ಕನಸು 18 ವರ್ಷಗಳ ಕನಸು ಕೇವಲ ಒಂದು ದಿನಕ್ಕೂ ಮಾತ್ರ ಸೀಮಿತವಾಗದೆ 11 ಜನರನ್ನ ಬಲಿ ಪಡೆದುಕೊಂಡು ಬಹಳಷ್ಟು ದುರಂತದಿಂದ ಅಂತ್ಯವಾಗಿರುವಂತಹದ್ದು. ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮೂಲದ 2 ಯುವಕರು ಈ ಒಂದು ಘಟನೆಯಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ರು. ಸದ್ಯ ಪೋಷಕರನ್ನು ಸಹ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈ ಒಂದು ಘಟನೆ ನಡೆದು ಈಗ 3 ದಿನಗಳಾಗ್ತಾ ಇದೆ. ಆದ್ರೂ ಸಹ ಅವರ ನೋವು, ಅವರ ಆಕ್ರೋಶ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿಯಲ್ಲಿ ಏನು ಒಂದು 21 ವರ್ಷದ ಶ್ರವಣ್ ಮೃತಪಟ್ಟಿದ್ರು ಕಾಲ್ತುಳಿತದಲ್ಲಿ. ಅವರ ತಾತ ನಮ್ ಜೊತೆ ಇರುವಂತಹದ್ದು. ಅವರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈ ಘಟನೆ ನಡಿಬಾರ್ದಿತ್ತು, ನಡೆದಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊಮ್ಮಗನ್ನ ಯಾವಾಗ ನೀವು ಲಾಸ್ಟ್ ಟೈಮ್ ಮಾತಾಡಿದ್ರು, ಏನ್ ಹೇಳಿದ್ರು ನಿಮ್ಗೆ ಅವರು? ಆವತ್ತು ಮಧ್ಯಾಹ್ನನೇ 2:30 ಗಂಟೆಗೆ ಫೋನ್ ಮಾಡಿದ್ವಿ. ಫೋನು ತೆಗಿಲಿಲ್ಲ. ಅವಾಗ ಏನೋ ಕಾಲೇಜ್ಗೆ ಹೋಗಿರ್ಬೋದು, ಇಲ್ಲ ಇರ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವು. ಮತ್ತೆ ಒಂದು 4:15 ಗಂಟೆಗೆಲ್ಲ ಒಂದ್ಸಲ ಮಾಡಿದಾಗ ಆಗ್ಲೂ ಆಗ್ಲಿಲ್ಲ. 5:15 ಗಂಟೆಗೆ ಅವರು ಸ್ನೇಹಿತರಿಂದ ಫೋನ್ ಬಂತು, ಬರ್ಬೇಕಾಗಿದೆ ನೀವು. ಏನಪ್ಪಾ ಸಮಾಚಾರ ಅಂದ್ರೆ, ಏನು ಇಲ್ಲ, ಸುಮ್ಮನೆ ಅಲ್ಲ, ಏನು ಹೇಳಿ ಅಂತ ಹೇಳಿದಾಗ ಸ್ವಲ್ಪ ಗಾಯ ಆಗಿದೆ, ಅದಕ್ಕೋಸ್ಕರ ನಾವು ಆಸ್ಪತ್ರೆಗೆ ಸೇರಿಸಿದ್ವಿ, ಬರಬೇಕು ಅಂತ ಹೇಳಿದಾಗ ನಾವು ಎಲ್ಲ ಹೋದ್ವೆಲ್ಲ. ಊರಿನ ಅವನ ಸ್ನೇಹಿತರು, ಸ್ವಲ್ಪ ಹಿರಿಯರು ಎಲ್ಲ ಹೋದಾಗ ಈ ಘಟನೆ ನಮ್ಗೆ ಗೊತ್ತಾಗಿದ್ದು. ಇದು ಗೊತ್ತಾದ ಮೇಲೆ ನಮ್ಗೆ ಯಾವ ರೀತಿ ಅಂತ ತಿಳ್ಕೊಳ್ಳಕ್ಕೆ ಕೂಡ ನಮ್ಗೆ ತಕ್ಷಣ ಏನು ಗೊತ್ತಾಗ್ಲಿಲ್ಲ, ಏನಿಗೆ ಅರ್ಥ ಆಗ್ಲಿಲ್ಲ ಯಾವ ರೀತಿ ಆಯ್ತು, ಏನಾಯ್ತು ಅಂತ ಹೇಳಿದ್ಮೇಲೆ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ಎಲ್ಲ ನ್ಯೂಸ್ ಚಾನೆಲ್ ಮೊಬೈಲ್ನೆಲ್ಲ ನೋಡ್ತಾ ಇದ್ದಾಗ ಇದು ನಡೆದಿರೋದು ಏನು ಅಂತ ನಮಗೂ ಸ್ವಲ್ಪ ಅರ್ಥ ಆಗ್ತಾ ಬಂತು. ಇದು ಸರ್ಕಾರದ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿತನ, ಮತ್ತೆ ಹುಡುಗರು ಜೋಸ್ ಮಾಡ್ದಂಗೆ ಅವ್ರಿಗೆ ಆಸೆ ಬೇಕು ತಕ್ಷಣ ಆ ರೀತಿ ಬಂದು ಪಟಾಕಿ ಹೊಡೆದು ರಾತ್ರಿ ಎಲ್ಲ ಕುಣಿದು ಕುಪ್ಪಳಿಸಿದ್ರು. ಆ ರೀತಿ ಸರ್ಕಾರ ಕೂಡ ನಡ್ಕೊಂಡಿದೆ ಅನ್ನೋದು ನಮ್ಗೆ ಅರ್ಥ ಆಯ್ತು.
ಸರ್, ಒಂದ್ ಕಡೆ ಶ್ರವಣ್ ಅವರ ತಂದೆನ ಮಾತನಾಡ್ಸಿದ್ರು, ಅವ್ರು ಹೇಳ್ತಾ ಇದ್ರು, ಸೊ ನಮ್ಗೆ ನಮ್ಮ ಮಗ ಸಂಪಾದನೆ ಮಾಡೋ ಆಸೆ ನಾವೇನು ಇಟ್ಕೊಂಡಿರ್ಲಿಲ್ಲ, ಅಟ್ಲೀಸ್ಟ್ ಅವನು ಒಳ್ಳೆ ವೈದ್ಯನಾಗ್ಬಿಟ್ಟು ನಮ್ಮ ಗ್ರಾಮಕ್ಕೆ ಸೇವೆ ಸಲ್ಲಿಸಿದ್ರೆ ಸಾಕು ಎಂಬ ಉದ್ದೇಶದಿಂದ ನಾವು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಇವತ್ತು ವೈದ್ಯನಾಗಿ ಸೇವೆ ಸಲ್ಲಿಸಕ್ಕೆ ಅವನನ್ನ ನಾವು ಒಂದು ವೈದ್ಯನಾಗಿ ಓದೋದಕ್ಕೆ ಒಂದು ಕಳ್ಸಿಕೊಟ್ಟಿದ್ವಿ. ಆದ್ರೆ ಈ ಒಂದು ದುರಂತ ನಡೆದಿದೆ. ಈ ದುರಂತದಲ್ಲಿ ನಾವು ಅವರು ಕೇವಲ ಒಂದು 10 ಲಕ್ಷ 20 ಲಕ್ಷ ಕೊಡ್ತಾ ಇದೆ ಸರ್ಕಾರ, ವೈಫಲ್ಯದಿಂದ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾನು 10 ಕೋಟಿ ಕೊಡ್ತೀನಿ, ನನ್ನ ಮಗನನ್ನ ವಾಪಸ್ ಕಳಿಸಿ ಅಂತ ಅವ್ರ ತಂದೆ ಒಂದು ನೋವಿನಿಂದ ಹೇಳಿಕೆ ಕೊಡ್ತಾ ಇದ್ರು. ಸರ್, ಒಬ್ಬ ಮೊಮ್ಮಗನಾಗಿ ಬೆಳೆಸಿದ್ರೆ ನೀವು ಈ ವಿಚಾರಕ್ಕೆ ಸಂಬಂಧಿಸಿದ ಎಷ್ಟು ನೋವಾಗುತ್ತೆ ನಿಮ್ಗೆ? ಅವರು ಹೇಳಿರೋದಲ್ಲಿ ವಾಸ್ತವ ಮತ್ತು ಸತ್ಯ ಅಡಗಿದೆ. ಕಾರಣ ಇಷ್ಟೇ, ಅವರ ಮನೆಯಲ್ಲಿ ಹೆಣ್ಣು ಗಂಡು ಅನ್ನೋ ಭಾವನೆನೇ ಇಲ್ಲ, ಮತ್ತು ಚಿಕ್ಕವರು ದೊಡ್ಡವರು ಅನ್ನೋ ಭಾವನೆ ಇಲ್ಲ. ಕಾಲೇಜ್ ಹುಡುಗರಾಗ್ಬೋದು, ಸ್ಕೂಲ್ಗೆ ಹೋಗಿ ಹುಡುಗರಾಗ್ಬೋದು, ಎಲ್ಲಾ ಬೆವರು ಸುರಿಸಿ ಅವ್ರನ್ನ ಆ ಮಟ್ಟಕ್ಕೆ BDS ಹಂತಕ್ಕೆ ತಗೊಂಡು ಹೋಗ್ಬೇಕಾಗಿದ್ರೆ ಆ ಮಾತಿನಲ್ಲಿ ವಾಸ್ತವ ಇದೆ. ಕಾರಣ ಇಷ್ಟೇ, ಬೆವರಿಂದ ಅವ್ರನ್ನ ಬೆಳೆಸಿರೋದು, ಬೆವರಿಂದ ಓದಿಸಿರೋದು, ಬೆವರಿಂದ ಬೆಳವಣಿಗೆ ಆಗಿರೋದು. ಇವತ್ತು ನಿಮ್ಮ ಲಕ್ಷಗಳಿಗೆ ಅವರು ಬೆಳೆ ಕಟ್ಟಕ್ಕಾಗೋದಿಲ್ಲ ಅನ್ನೋದು ಪರಿಸ್ಥಿತಿ ಅವ್ರು ನೋವಿಂದ ಹೇಳಿರ್ಬೋದು. ಕೋಟಿಗಳು ಕೊಟ್ಟರು ನಾವು ಮಗನ ಕೊಡೋಕ್ಕಾಗುತ್ತೆ ಅಂತ, ಅದರ ಕೂಡ ಒಂದು ಅರ್ಥ ಇದೆ. ಈ 3 ದಿನದಿಂದ ಈ ಮೀಡಿಯಾದಿಂದ, ನೀವು ಪತ್ರಿಕಾ ಮಿತ್ರರಿಂದ ಈ ಪತ್ರಿಕಾ ಓದಿದಾಗ, ನೀವು ಮೀಡಿಯಾದಿಂದ ಬಂದಾಗ ಅದ್ಯಾವುದು ಕ್ಲಬ್ ಅಂತ ಗೊತ್ತಾಗಿತ್ತು. ಈ ನಮ್ಮ ನಗರದಲ್ಲಿ ಹಾಕೊಂಡಿರ್ತಾರೆ ರಿಕ್ರಿಯೇಷನ್ ಕ್ಲಬ್ ಅಂತ, ಅಲ್ಲೇ ಹೋಗಿ ಇಸ್ಪಟ್ ಆಗೋಡಂತೆ ಅಂತ ಕ್ಲಬ್ ಅಂತ ಹೇಳಿದ್ರು. ಇಂಥ ಕ್ಲಬ್ಗೆ ಅಂತ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಏನು ಅದರಲ್ಲಿಂದ ಅವ್ರಿಗೇನು ಪ್ರತಿಫಲ ಇದೆಯೋ ಅಂತ ಅದು ನೀವೇ ಅದನ್ನ ಅರ್ಥೈಸ್ಕೊಳ್ಬೇಕಾಗಿದೆ. ಇದಿಷ್ಟು ಶ್ರವಣ್ ಅವರ ತಾತ ಏನಿದಾರೋ ರಾಧಾಕೃಷ್ಣರವರ ಹೇಳಿಕೆಯಾಗಿತ್ತು. ಚಿಕ್ಕಬಳ್ಳಾಪುರದಿಂದ ದತ್ತಾತ್ರೇಯ, ನ್ಯೂಸ್ 18.